ಮಾರ್ಚ್ಗೆ ಸರ್ 36,433 was pending sir on that day sir. ಇವತ್ತು ಪೆಂಡಿಂಗ್ 31,264 ಆಗಿದೆ. ಈ ಅವಧಿಯಲ್ಲಿ ಸರ್ 4921 ಕೇಸ್ ಹೊಸದಾಗಿ ಬಂದಿದೆ ಸರ್ ಈ ಪೀರಿಯಡ್ ಅಲ್ಲಿ. Whereas the disposal during this period is 10,090 sir. So this is the status sir. ಸೊ ನೆಟ್ ಪೆಂಡೆನ್ಸಿ 5,000 ಕಡಿಮೆ ಆಗಿದೆ. ಸೊ ಡಿಸ್ಪೋಸಲ್ ರೇಟು ಹೊಸ ಪ್ರಕರಣಕ್ಕಿಂತ 2 ಪಟ್ಟು ಇದೆ. ಇದು ಕೆಲವು ಕಡೆ ಸಡನ್ಲಿ ಹೊಸ ಪ್ರಕರಣಗಳು ತುಂಬಾ ಜಾಸ್ತಿ ಆಗಿದೆ. ಸಡನ್ಲಿ ಅದು ಹೇಗೆ ಆಗಿದೆ ಗೊತ್ತಿಲ್ಲ, ನೋಡ್ಬೇಕಾಗುತ್ತೆ. ಒಟ್ಟಾರೆ ನೆಟ್ ಪೆಂಡೆನ್ಸಿ ಕಡಿಮೆ ಆಗಿರೋದು 5,000 ಕಡಿಮೆ ಆಗಿದೆ 2 ತಿಂಗಳ ಅವಧಿಯಲ್ಲಿ. ಒಟ್ಟು ವಿಲೇವಾರಿ 2 ತಿಂಗಳ ಅವಧಿಯಲ್ಲಿ 10,000 ಆಗಿದೆ. ಸೊ ಕೆಲವು ವಿಭಾಗದಲ್ಲಿ ಒಳ್ಳೆ ಫಾಸ್ಟ್ ಆಗಿ ಡಿಸ್ಪೋಸಲ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಕೆಲವು ಯಾರನ್ನ ನಾವು ಪಾಯಿಂಟ್ ಔಟ್ ಮಾಡಿದ್ವಿ, ಅವರೆಲ್ಲರೂ ಕೂಡ ಸೇಮ್ ಸ್ಪೀಡ್ ಅಲ್ಲಿ ಡಿಸ್ಪೋಸಲ್ ಕೆಲವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವರದ್ದು ಡಿಸ್ಪೋಸಲ್ ಸಾಲದು. ನಾವೇನು ಸುಮಾರು ಒಂದು 17-18 ಸ್ಪೆಷಲ್ ಎಸಿಗಳನ್ನ ಅಪಾಯಿಂಟ್ ಮಾಡಿದ್ದೇವೆ. ಅಲ್ಲಿ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ವಿಲೆ ಆಗದೆ ಹೋದ್ರು ಕೂಡ ಕನಿಷ್ಠ ಸಮಾಧಾನ ಏನು ಅಂದ್ರೆ ವಿಲೆ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ದೇರ್ ಇಸ್ ಇಂಪ್ರೂವ್ಮೆಂಟ್, ವಿಲೆ ಆಗ್ತಾ ಇದೆ. ಆದ್ರೆ ನೀವು ಏನ್ ಪ್ರಾಮಿಸ್ ಮಾಡಿದ್ರಿ ಆ ಮಟ್ಟಕ್ಕೆ ವಿಲೆ ಆಗ್ತಾ ಇಲ್ಲ. ಬಟ್ ಅಟ್ ಲೀಸ್ಟ್ ವಿಲೆ ಆರಂಭ ಆಗಿದೆ, ಅದು ಒಂದು ಸಮಾಧಾನದ ವಿಷಯ. ಸೊ ಓವರ್ ಆಲ್ ದೇರ್ ಇಸ್ ಪ್ರೋಗ್ರೆಸ್, ನೋ ಡೌಟ್. ನೆಟ್ ಪೆಂಡೆನ್ಸಿ 5,000 ಕಡಿಮೆ ಆಗಿದೆ. ಆದ್ರೆ ನಮ್ಮದು ಟಾರ್ಗೆಟ್ ಇದ್ದಿದ್ದು, ನಮ್ಮ ಸರ್ಕಾರ 2 ವರ್ಷ ಆಗುವ ಅವಧಿಗೆ ಇದೆಲ್ಲ 6 ತಿಂಗಳು ಮೀರಿರುವಂತ ಪ್ರಕರಣ ಇರಬಾರ್ದು ಅನ್ನೋದು ನಮ್ದು ಗುರಿ ಇತ್ತು. ಈಗ ನಾವು ಮಾರ್ಚ್ ಕೊನೆ ಭಾಗದಲ್ಲಿದ್ದೇವೆ. ಮೇ 20ಕ್ಕೆ ನಮ್ಮ ಸರ್ಕಾರ ಬಂದು 2 ವರ್ಷ ಆಗುತ್ತೆ. ಸೊ ಇನ್ನ 1.5 ತಿಂಗಳು ಇದೆ. 1.5 ತಿಂಗಳಿನಲ್ಲಿ 22,000 ಡಿಸ್ಪೋಸ್ ಮಾಡಿ ಅಂತ ನಾನು ಹೇಳಿದ್ರು ಕೂಡ ಅದು ಆಗದೆ ಇರುವಂತ ಕೆಲಸ. ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ಮ ನಿರೀಕ್ಷೆ ಅಂತೂ ಅದೇ ಇತ್ತು. ಮೇ ಅಷ್ಟೊತ್ತಿಗೆ ಯಾವುದು ಟೈಮ್ ಬಾರ್ ಆಗಿರುವಂತ ಕೇಸುಗಳು ಇರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆ ಟಾರ್ಗೆಟ್ ನಾವು ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಹೇಳೋದಾದ್ರೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಕೂಡ ನಮ್ಮ ಸರ್ಕಾರ ಬಂದಾಗ ಟೈಮ್ ಬಾರ್ ಆಗಿದ್ದು 10,000, ಸುಮಾರು 774 ಕೇಸ್ ಇತ್ತು. ಈಗ ಎಲ್ಲ ಒಂದು 400-500 ಕೇಸ್ ಇದೆ ಅಷ್ಟೇ ಟೈಮ್ ಬಾರ್ ಆಗಿರುವಂತಹದ್ದು ತಹಶೀಲ್ದಾರ್ ಕೋರ್ಟ್ ಅಲ್ಲಿ. ಸೊ ಅಲ್ಲಿ ವಿ ಹ್ಯಾವ್ ಮ್ಯಾನೇಜ್ ಟು ಎನ್ಶೋರ್ 90-95% ಡಿಸ್ಪೋಸಲ್ ಅನ್ನ ನಾವು ಮಾಡಿದ್ದೇವೆ. 95% ಡಿಸ್ಪೋಸಲ್ ಆಗಿದೆ. 5% ಮಾತ್ರ ಅಲ್ಲಿ ಆಗಿದೆ. ಹಿಂದೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಕೇಸು ಇತ್ಯರ್ಥ ಆಗ್ಬೇಕಾದ್ರೆ ಸರಾಸರಿ 212 ದಿನ ತೆಗೆದುಕೊಳ್ತಾ ಇತ್ತು. ಇವತ್ತು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಸರಾಸರಿ 64 ದಿನದಲ್ಲಿ ಒಂದು ಪ್ರಕರಣ ವಿಲೆ ಆಗ್ತಾ ಇದೆ. ಸೊ ದೇರ್ ಇಸ್ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ನಾವು ಮೇಜರ್ ಪ್ರೋಗ್ರೆಸ್ ಮಾಡಿದ್ದೇವೆ. ಆಲ್ಮೋಸ್ಟ್ ಟಾರ್ಗೆಟ್ ಅನ್ನ ರೀಚ್ ಆಗಿದ್ದೇವೆ. ಆದ್ರೆ AC ಕೋರ್ಟ್ ಅಲ್ಲಿ ಪ್ರೋಗ್ರೆಸ್ ಆಗಿದೆ, ಅದರ ಟಾರ್ಗೆಟ್ಗೆ ಹತ್ರ ಇನ್ನೂ ಬಂದಿಲ್ಲ ನಾವು. ಸೊ ನಾನು ಹೇಳಿದ್ದೇನೆ, ಮತ್ತೆ ರಿಪೀಟ್ ಮಾಡಬೇಕು, ದಯವಿಟ್ಟು ಸ್ಪೀಡ್ ಅಪ್ ಮಾಡಬೇಕು ಅನ್ನೋದು ನಾನು ಹೇಳ್ತಾನೆ ಬಂದಿದ್ದೇನೆ. ಕೆಲವರು ಮಾಡ್ತಾ ಇದ್ದಾರೆ, ಇಲ್ಲ ಅನ್ನೋಗಿಲ್ಲ, ಅದು ಯಾವ್ದ್ಯಾವ್ದು ಅಂತ ನಾನು ಹೇಳ್ತೇನೆ. ಕೆಲವರು ತುಂಬಾ ಒಳ್ಳೆ ಹೈ ಡಿಸ್ಪೋಸಲ್ ಫಿಗರ್ ಅನ್ನ ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಅದು ದೊಡ್ಡಬಳ್ಳಾಪುರ AC ಇರಲಿ, ಕೋಲಾರ AC, ಮತ್ತೆ ಹಾಗೆ ಈಗ ಬ್ಯಾಂಗ್ಳೂರ್ ಸೌತ್ ಅಲ್ಲೂ ಕೂಡ ಡಿಸ್ಪೋಸಲ್ ಸ್ವಲ್ಪ ಚೆನ್ನಾಗಿದೆ. ಅಂಡ್ ಮಂಗಳೂರು ತುಂಬಾ ಚೆನ್ನಾಗಿ ಡಿಸ್ಪೋಸಲ್ ಮಾಡಿದ್ದಾರೆ. ಕೊಳ್ಳೇಗಾಲನು ಅವರು ಲಾಸ್ಟ್ ಟೈಮ್ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರವಾಗಿ ಮಾಡಿದ್ದಾರೆ. ಸ್ಮಾಲ್ ಬ್ಯಾಲೆನ್ಸ್ ಉಳಿದಿದೆ. ಪಾಂಡವಪುರ AC ಅವರು ಕೂಡ ಚೆನ್ನಾಗಿ ಡಿಸ್ಪೋಸಲ್ ಮಾಡಿದ್ದಾರೆ. ಈ ರೀತಿಯಾಗಿ ಒಂದಷ್ಟು ಜನ ಡಿಸ್ಪೋಸಲ್ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಕೆಲವರು, ಪರ್ಟಿಕ್ಯುಲರ್ಲಿ ಮೋಸ್ಟ್ ಡಿಸಪಾಯಿಂಟಿಂಗ್ ಅಂದ್ರೆ ಬ್ಯಾಂಗ್ಳೂರ್ ನಾರ್ತ್, ಆ ನಂಬರು ದಿನೇ ದಿನ ಕಡಿಮೆ ಆಗ್ತಾ ಇದೆ. ನಾನು ಹೆಚ್ಚಿಗೆ ಹೇಳಿದಷ್ಟು ಅವರು ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಹೋಗ್ತಾ ಇದ್ದಾರೆ ಬ್ಯಾಂಗ್ಳೂರ್ ನಾರ್ತ್ AC ಅವರು. ಸೊ ಆ ರೀತಿಯಾಗಿ ಕೆಲವರು
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.